ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಅಜಿತ್ ಭೂಮಿದಂತೂ ಜಗಳಾಟ ಅದು ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಅವ್ರು ಯಾವಾಗಲೂ ಜಗಳ ಆಡ್ದಿರೋ ದಿನಗಳೇ ಇಲ್ಲ, ದಿನ ಜಗಳ ಆಡ್ತಾನೆ ಇರ್ತಾರೆ. ಸೊ ಈ ಕಡೆ ಗೋರಂಟಿ ಆಗ್ತಿರ್ತಾರಲ್ಲ ಸಂಗೀತ ಅವರು, ಗೋರಂಟಿ ಆಗ್ತಿರ್ಬೇಕಾದ್ರೆ ಅಮ್ಮ ಅತ್ತಿಗೆಗೂ ಹಾಕ್ಕೊಡಿ ಅಂತ ಹೇಳ್ತಾರೆ. ಸೊ ಭೂಮಿ ಬಾ ನಿನಗೂ ಹಾಕ್ಕೊಡ್ತೀನಿ ಅಂದ್ರೆ, ಅಯ್ಯೋ ಬೇಡ ಅತ್ತೆ, ಮನೇಲಿ ರಾಸಿ ರಾಸಿ ಕೆಲಸ ಬಿದ್ದಿದೆ ಅಂತ ಹೇಳಿದಾಗ, ಅಮ್ಮ ಅದಕ್ಕೆ ಸುಳ್ಳು ಹೇಳ್ತಿದ್ದಾರೆ, ನೀವು ಚೆನ್ನಾಗಿ ಆಗ್ತಾ ಇಲ್ಲ. ಹೌದಾ, ನಿಜನ ಭೂಮಿ, ನಾನು ಚೆನ್ನಾಗಿ ಆಗ್ತಿಲ್ವಾ, ಯಾಕೆ ಚೆನ್ನಾಗಿ ಬಂದಿಲ್ವಾ ಅಂತ ಕೇಳ್ತಾರೆ. ಅಯ್ಯೋ ಅತ್ತೆ ಆಗಲ್ಲ ಅತ್ತೆ, ನೀವು ತುಂಬ ಚೆನ್ನಾಗೇ ಆಗ್ತಾ ಇದ್ದೀರಾ, ಆದರೆ ನೋಡಿ ಅಲ್ಲಿ ಅಷ್ಟೊಂದು ಕೆಲಸ ಬಿದ್ದಿದೆ ಅಲ್ವಾ, ಆ ಕೆಲಸ ಆದಮೇಲೆ ನಾನೇನೆ ಮತ್ತೆ ನಿಮ್ಮ ಕೈಯಿಂದನೇ ಗೋರಂಟಿ ಹಾಕಿಸ್ಕೊಳ್ತೀನಿ ಅಂದಾಗ, ಸರಿ ಭೂಮಿ ಆಯಿತು ಅಂತ ಒಪ್ಕೋತಾರೆ. ಆಮೇಲೆ ಮತ್ತೆ ಅಜಿತ ನೀನೆಲ್ಗೋ ಅಂದ ತಕ್ಷಣ, ಅಮ್ಮ ನನಗೊಂಚೂರು ಕೆಲಸ ಇದೆ, ಸ್ಟೇಷನ್ಗೆ ಹೊಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಅಲ್ಲ ಕಣೋ, ಮನೇಲಿ ಮದುವೆ ಇಟ್ಕೊಂಡು ಅಂದಾಗ, ಅಮ್ಮ ಅಲ್ಲ ಕಂದ, 1-2 ದಿನ ರಜೆ ಹಾಕ್ಬಾರ್ದಾ ಅಂತ ದೇವಯಾನಿ ಕೂಡ ಹೇಳ್ತಾಳೆ. ಅಲ್ಲ ನಮ್ಮನೇಲಿ ಮದುವೆ ಇದೆ, ಕಾರ್ಯಕ್ರಮ ಇದೆ, ರಜೆ ಕೊಡಿ ಅಂದರೆ ಕೊಡೋದಿಲ್ಲ. ಅಷ್ಟಕ್ಕೂ ನಮ್ಮ ಮನೇಲೆಲ್ಲ ನಮ್ಮ ನಚ್ಚಿಗೆ ಮತ್ತು ಇಷ್ಟೊಂದು ಜನ ಇದೀವಲ್ಲ ಎಲ್ಲ ಮಾಡೋಕ್ಕೆ, ನಾನು ಹಿಂಗೆ ಬಂದು ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಹೇಳ್ತಾರೆ. ಆಯಿತು, ಆದರೆ ನನ್ನೊಂದು ಕಂಡೀಷನು ಅಂತ ಹೇಳ್ತಾರೆ ಸಂಗೀತ ಅವರು. ಕಂಡೀಷನಾ ಏನಮ್ಮ ಅದು ಅಂತ ಕೇಳ್ತಾನೆ. ಹೋಗೋಕ್ಕಿಂತ ಮುಂಚೆ ನೀನೇನು ಮಾಡಬೇಕು ಅಂತಂದರೆ ನಮ್ಮ ಭೂಮಿಗೆ ಗೋರಂಟಿ ಹಾಕಬೇಕು ಅಂದಾಗ, ಅಮ್ಮ ಅದು ಕೆಲಸ ಇದೆ ಅಂತ ಹೇಳಿದಾಗ, ನೋಡೋ ನಿನ್ನ ಹೆಸರಾದರೂ ಬರೆದುಬಿಟ್ಟು ಹೋಗೋ ಅಂತ ಹಠ ಮಾಡ್ತಾರೆ. ಹಠ ಮಾಡಿದ್ರೆ, ಅಯ್ಯೋ ಹೇಳ್ದೆ ಕೇಳ್ತಾರೇನಪ್ಪ ಅಂತ ಹೇಳ್ಬಿಟ್ಟು ಹೀಗೆ ಮಧ್ಯದಲ್ಲಿ ಡವ್ ಸಂಗೀತ ಈ ಥರ ಕಾಲೇಜಲ್ಲಿ ಕರಿತಾ ಇದ್ರು ಅಂತಂದ್ರೆ, ಅಮ್ಮ ಅಪ್ಪ ನೀನು ನೋಡಮ್ಮ ಡವ್ ಅಂತ ಇದ್ದಾರೆ ಹಾಗೆ ಹೀಗೆ ಅಂತ ಅಲ್ಲಿಗೆ ಅಪೇಕ್ಷೆ ಕೂಡ ಎಂಟ್ರಿ ಕೊಡ್ತಾಳೆ. ಅಪೇಕ್ಷೆ ಬಂದ ತಕ್ಷಣ, ಅಪೇಕ್ಷೆ ಏನೇ ನೀನು ಒಬ್ಬಳೇ ಬಂದಿದೆಯಾ, ಇವತ್ತಾದರೂ ಅಳಿಯಂದ್ರೆ ಕರ್ಕೊಂಬರ್ಬೇಕಲ್ವ, ಏನಾದರೂ ಸಮಸ್ಯೆ ಇದ್ದರೆ ಹೇಳೆ, ನಾವೆಲ್ಲರೂ ಮನೆಯವರು ಕೂತು ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಹಾಗೇನಿಲ್ಲ ಅಮ್ಮ, ಅಯ್ಯೋ ಇವಳು ಯಾವಾಗಲೂ ಹಾಗೇನೆ, ಇತ್ತಿತ್ತಲಾಗಿ ನಮ್ಮ ಅಜಿತ್ ಮತ್ತು ಭೂಮಿ ಮೇಲೆ ಬೇರೆ ಅನುಮಾನ ಪಡ್ತಿದ್ದಾಳೆ, ಈಗ ನೀನು ಬಾ ಮಗಳೇ ಅಂತ ಹೇಳ್ಬಿಟ್ಟು ಅವರಪ್ಪ ಪ್ರೀತಿಯಿಂದ ಚಾಕ್ಲೇಟ್ ಕೊಡ್ತಾರೆ. ನೋಡು ನೋಡು ನೋಡು, ಅವಳಿಗೆ ಮಾತ್ರ ಕಾಸ್ಟ್ಲಿ ಚಾಕ್ಲೇಟ್ ಕೊಡಿಸ್ತೀರಾ, ನಮಗೊಂದು 9 ಪೈಸೆದ್ದು, ಒಂದು 10 ಪೈಸೆದಾದ್ರು, 1 ರೂಪಾಯಿದಾದ್ರು ಅಂತ ಹೇಳ್ಬಿಟ್ಟು ಈ ರೀತಿ ಅಪ್ಪನ ಕಾಲು ಎಳಿತಾ ಇರ್ತಾರೆ ಅಜಿತ್ ಅವರು. ಓ ಅಮ್ಮ ಮಗ ಸರಿಯಾಗಿ ಡವ್ ಮಾಡ್ತಾರೆ, ಅವ್ರು ಎಷ್ಟೇ ಆಗಲಿ ಅಮ್ಮನ ಮಗ ಅಲ್ವೇನಮ್ಮ, ಅಮ್ಮನ ಥರ ಡವ್ ಮಾಡ್ತಾನೆ. ಅಮ್ಮ ನನ್ನನ್ನು ಮಾತ್ರ ಅಲ್ಲ ನಿನ್ಮೂನು ಡವ್ ಅಂತ ಇದ್ದಾರೆ, ಅಮ್ಮ ನೀವು ಸುಮ್ಮನೆ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ರೀತಿ ಅಮ್ಮ ಅಪ್ಪನ ಮಧ್ಯೆ ಒಂಥರ ಕ್ಯೂಟಾಗಿ ಜಗಳ ಅಂದ್ರೇನು, ಅದೇನು ಮಾರಾಮಾರಿ ಜಗಳ ಅಲ್ಲ, ಕ್ಯೂಟಾಗಿ ಮುದ್ದಾಗಿ ಒಂದು ಸಂಭಾಷಣೆ ನಡೆಯುತ್ತೆ. ಇಲ್ಲಿ ಸಂಗೀತ ಮತ್ತು ರಾಮ್ ಅವ್ರ ಮಧ್ಯೆ, ಸಂಗೀತ ಅವ್ರನ್ನ ಕಾಲೇಜಲ್ಲಿ ಡವ್ ಸಂಗೀತ ಅಂತ ಕರಿತಾ ಇದ್ರು ಅಂತ, ಹೋಗ್ಲಿ ಬಿಡು ನಿಮ್ಮಪ್ಪ ಆಗಾಗ ಹಂಗೆ ಮಾತಾಡ್ತಾ ಇರ್ತಾರೆ, ವಯಸ್ಸಾಯ್ತಲ್ವಾ ಹೋಗ್ಲಿ ಬಿಡು ಕ್ಷಮಿಸ್ಬಿಡ್ಬೇಕು ಅಂತ ಹೇಳಿ ಅಂತಾರೆ. ಅಮ್ಮ ಅಂತ ಹೇಳ್ತಾರೆ. ಹೀಗೆ ಮುದ್ದಾಗಿ ಕುಟುಂಬ ತುಂಬ ಹ್ಯಾಪಿಯಾಗಿರುತ್ತೆ. ನೀನು ಬಂದರೆ ಹಿಂಗೆ ಏನಾದರೂ ಒಂದು ನಡೀತದೆ ನೋಡು ಅಂತ ಹೇಳ್ಬಿಟ್ಟು ಅಪೇಕ್ಷನ್ ಕಾಲು ಕೂಡ ಹೇಳ್ತಾರೆ. ಅಲ್ಲ ಕಣೋ, ಅಪ್ಪ ಅಮ್ಮನ ಏನಂತಂದರೆ, ಅಪ್ಪ ಅಮ್ಮ ಬಗ್ಗೆ ಜಗಳ ತಂದಿರ್ತೀಯ ನೀನು ಅಂತ ಹೇಳ್ಬಿಟ್ಟು, ಅಣ್ಣ ಅಕ್ಕ ತಮ್ಮ ಆಗಿರ್ಬೋದು, ತಂದೆ ತಾಯಿ, ಇಲ್ಲಿ ಒಂದು ಕುಟುಂಬ ಅಂದರೆ ಹೇಗಿರಬೇಕಲ್ವ, ಒಂದು ಫಂಕ್ಷನಲ್ಲಿ ಮೋಜು ಮಸ್ತಿ ಈ ಥರ ಸಣ್ಣ ಪುಟ್ಟ ಏನಂತಂದರೆ ಜೋಕ್ಗಳು, ಇರಿಸು ಮುರಿಸು ಅವು ಅಂದರೆ ಕ್ಯೂಟ್ ಆಗಿರಬೇಕು. ಮತ್ತು ಮಾರಾಮಾರಿ ಆ ಥರ ಆಗಬಾರ್ದು, ನನ್ನ ಕೈಯಲ್ಲಿ ಬಡಗಿ ನಿನ್ನ ಕೈಯಲ್ಲಿ ಈ ಥರ ಮಚ್ಚು ಲಾಂಗು ಅನ್ನೋ ಥರ ಇರಬಾರ್ದು. ಸೊ ಕ್ಯೂಟಾಗಿ ಜಗಳ ಮಾಡ್ತಿರ್ತಾರೆ. ಕುಟುಂಬ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ಸೊ ಅಷ್ಟರಲ್ಲೇ ಈ ಭೂಮಿ ಇದ್ದವಳಿಗೆ ಹೆಸರನ್ನು ಹಾಕ್ತಾರೆ ಕೈಯಲ್ಲಿ. ಒಂದು ಕಡೆ ಅಪ್ಪ ಅಂತ ಬರ್ತೀರಿ, ಏನು ನೀನು ನಿನ್ನ ಹೆಸರು ಹಾಕು ಅಂದರೆ ಅಪ್ಪ ಅಂತ ಬರಿತಾ ಇದೀಯಾ ಅಂದ ತಕ್ಷಣ, ಅಮ್ಮ ಅದು ಒಂದು ಕೈಯಲ್ಲಿ ಅಪ್ಪ ಅಂತ ಬರ್ತೀನಿ, ಒಂದು ಕೈಯಲ್ಲಿ ನನ್ನ ಹೆಸರು ಬರ್ತೀನಿ, ಭೂಮಿಗೆ ಅಪ್ಪ ಅಂದರೆ ತುಂಬ ಇಷ್ಟ ಅಲ್ವಾ ಅಂದಾಗ, ಸರಿ ಆಯಿತು ಅಂತ ಹೇಳ್ತಾರೆ. ಸೊ ಈ ಕಡೆ ಭೂಮಿ ಇದ್ದವಳು ಯೂಟ್ಯೂಬಲ್ಲಿ ಪೊಲೀಸ್ ಟ್ರೈನಿಂಗ್ ಬಗ್ಗೆ ಎಲ್ಲ ವಿಡಿಯೋ ನೋಡ್ತಿರ್ತಾಳೆ. ಅದು ಏನಂತಂದರೆ, ಏನಕ್ಕೋ ಒಂದು ಸ್ಪೀಕರ್ಗೆ ಕನೆಕ್ಟ್ ಆಗಿರುತ್ತೆ, ಗುಂಡಿನ ಸದ್ದು ಬರುತ್ತೆ, ಬಂದ ತಕ್ಷಣ ತಲೆ ತಿರುಗಿ ಬಿಡ್ತಾಳೆ. ಬೈತಾರೆ ಅಜಿತ್ ಅವರು. ಅಲ್ಲ ಭೂಮಿ ಏನಾಯಿತು, ಯಾಕೆ ತಲೆ ಸುತ್ತ ಬಿದ್ದೆ, ನೀನು ಗುಂಡಿನ ಸೌಂಡು ಅಂದರೆ ಕೇಳಿದ್ರೆ ಆಗಲ್ಲ ಅಂತ. ಗುಂಡಿನ ಶಬ್ದ ಕೇಳಿದ್ರೆ ಶಾರದನಿಗೂ ಆಗಲ್ಲ, ಭೂಮಿಗೂ ಆಗಲ್ಲ. ಇಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು, ಶಾರದನಿಗೂ ಮತ್ತು ಮನಸ್ವಿನಿ ಭೂಮಿಗೂ ಏನೋ ಲಿಂಕ್ ಮಾಡ್ಬೋದಾಗಿತ್ತು. ಬಟ್ ಅಲ್ಲಿ ಅಷ್ಟೇನು ತಲೆ ಓಡಿಸೋದಿಲ್ಲ ಯಾರು, ಆಗಲ್ಲ ಅಂತ ಗೊತ್ತಿದ್ರು. ಯಾಕಿಂತ ಕೆಲಸ ಮಾಡ್ತೀಯ ನೀನು ಆ ಥರ ಕ್ಯಾಸೆಟ್ ನೋಡ್ಬೇಕಾದ್ರೆ ಮನೇಲಿ 1000 ಜನ ಇದ್ದೀವಿ, ಯಾರನ್ನಾದ್ರೂ ಕರಿಯೋಕ್ಕೆ ಬರಲ್ವ ನಿನಗೆ ಅಂತ ಬೈತಾರೆ. ಹೋಗ್ಲಿ ಬಿಡು, ಅಷ್ಟು ಸಣ್ಣ ವಿಷಯಕ್ಕೆ ಯಾಕೊಳ್ಳೋಣ ಆಗಿ ಬೈತೀಯ ಅಂತ ಹೇಳಿ ಸಂಗೀತ ಕೂಡ ಸಮಾಧಾನ ಮಾಡ್ತಾರೆ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮತ್ತೆ ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಮನೆಯಲ್ಲಿ ಮದುವೆ ವಾತಾವರಣ ಎಲ್ಲ ಸಂಭ್ರಮ ಎಲ್ಲ ಇರುತ್ತೆ. ಆ ಸಂಭ್ರಮದ ಮಧ್ಯೆ ಒಂದು ಟ್ವಿಸ್ಟ್ ಕೂಡ ಇದೆ. ದೇವಯಾನಿ ಅರೆಸ್ಟ್ ಆಗ್ತಾಳೆ. ಯಾವ ರೀತಿ ಅರೆಸ್ಟ್ ಆಗ್ತಾಳೆ, ಯಾಕೆ ಅರೆಸ್ಟ್ ಮಾಡ್ತಾರೆ, ಸೊ ನಿಜವಾಗ್ಲೂ ಪ್ರೂಫ್ ಸಮೇತ ಬಂದಿದ್ದಾರೆ ನಮ್ಮ ಅಜಿತ್ ಅವರು. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.